ಅದು 30 ರೂಪಾಯಿ ಒಂದು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಮರಳಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಶಾಂತ್ ಮೂರ್ತಣ ಅಂತ ಹೇಳಿ ಆ ಒಂದು ರೈತರಿಗೆ ನಾವು 1 ತಿಂಗಳ ಹಿಂದೆ ನಮ್ಮ ಒಂದು ಆ್ಯಶಾಪ್ ಕಂಪನಿ ಸಾವಯವ ಉತ್ಪನ್ನವಾದಂತಹ 3B ಕ್ರಾಪ್ ಸುಧಾ ಕೊಟ್ಟಿದ್ವಿ. 4 ಅಂದರೆ 1 ತಿಂಗಳ ಹಿಂದೆ, ಇದು 5 ತಿಂಗಳ ಮೇಲೆ 1 ವಾರ ಆಗಿದೆ ಈ ಒಂದು ಬಾಳೆ ಗಿಡಕ್ಕೆ. ಇದಕ್ಕೆ ನಾವು ಒಂದೇ ಟ್ರಂಚಿಗೂ 1 ಸ್ಪ್ರೇ ಕೊಟ್ಟಿದ್ದೀವಿ ಅಷ್ಟೇ. ಅಂದರೆ ಅದಕ್ಕಿಂತ ಮುಂಚೆ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಅವರು ಬ್ಯುಸಿ ಇದ್ದರು. ಹಾಗಾಗಿ 1 ಟ್ರಂಚಿಗೆ 1 ಸ್ಪ್ರೇ ಕೊಟ್ಟಿದ್ದೀವಿ. ರಿಸಲ್ಟ್ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಈಗ ಅದು ಏನು ಬದಲಾವಣೆ ಆಗಿದೆ ಅಂತ ರೈತರ ಬಾಯಿಂದನೇ ನಾವು ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ. ಇದು ಎಲೆ ಚಿಕ್ಕದಿತ್ತು ಮುಂಚೆ, ಈಗ ನಮ್ಮದು ಎಲ್ಲ ಕೊಟ್ಟಿದ ಮೇಲೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ, ಲಾಂಗ್ ಬಂದಿದೆ, ಉದ್ದ ಬಂದಿದೆ. ಸುಳಿ ನೋಡಿ ಇಲ್ಲಿ ಈ ಎಲೆ ಅಂದರೆ ಇದು ಹಳೆ ಎಲೆ, ಇದು ಇವು ಹಳೆ ಎಲೆ. ಇದು ಇಲ್ಲಿಂದ ಹೊಸ ಎಲೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ಈ ಎಲೆಗಿಂತ ಬರ್ತಾ ಇರೋ ಎಲೆ ಉದ್ದ ಇದೆ. ಇಲ್ಲೂ ನೀವು ಗಮನಿಸ್ಬೋದು ಮೇಲ್ಗಡೆ ನೋಡಿ, ಆ ಮೇಲ್ಗಡೆ ಎಲೆಗಳು ಎಷ್ಟು ಉದ್ದ ಬಂದಿದೆ. ಆ ಎಲೆ ನೋಡಿ ಎಷ್ಟು ಉದ್ದ ಬಂದಿದೆ. ಸುಳಿನೂ ನೋಡ್ಬೋದು ನೀವು ಎಷ್ಟು ಉದ್ದ ಆಗಿದೆ ಸುಳಿ ಅಂತೇಳಿ. ಅಣ್ಣ ನೀವು ಫಸ್ಟ್ ನಾವು ಕೊಟ್ಟಾಗ ಏನೇನು ಟ್ರಂಚಿಂಗ್ ಕೊಟ್ಟಿದ್ದೀವಿ ನೀವು? ಯಾವಾಗ ನೀವು ಕೊಟ್ಟಿದ್ದಾಗ 3B ಮತ್ತು ಕ್ರಾಪ್ ಸುಧಾ ಎರಡು ಅಂದರೆ ಮೊದಲಿಗಿಂತ ಈಗ ಸುಮಾರು ಚೆನ್ನಾಗಿ ಡೆವಲಪ್ ಆಗಿದೆ. ಆಮೇಲೆ ಎಲ್ಲನೂ ಸ್ವಲ್ಪ ಅಗಲ ಬಂದೆ ಮೊದಲಿಗಿಂತ. ಇವು ಮೊದಲೆಲ್ಲ ಕಿರಿದಿತ್ತು, ಇವಾಗ ಗಿಡ ಬರ್ತಾ ಇಲ್ಲ. ಇದು ಒಂದು ಸ್ವಲ್ಪ ನೀರು ಕಡಿಮೆ ಆದ್ರೂ ಕೂಡ ಅಷ್ಟೇ ಬಿಸಿಲು ನೋಡಿದ್ರು ಒಂದು ಸ್ವಲ್ಪನೂ ಒಣಗದ ಅನ್ನೋದೇ ಇಲ್ಲ. ಹತ್ರ ಬನ್ನಿ ಸರ್. ಈಗ ನೀರು ಇಲ್ಲಿ ಸಮಸ್ಯೆ ಇದೆ ಸ್ನೇಹಿತರೆ, ಅಂದರೆ ನೀರು ಸ್ವಲ್ಪ ಕಡಿಮೆ ಇದೆ ಇವ್ರದ್ದು. ನೀವು ನೋಡ್ಬೋದು, ಇಲ್ಲೂ ನೋಡ್ಬೋದು ನೀರು ಇವರು ಜಾಸ್ತಿ ಕೊಟ್ಟಿಲ್ಲ, ಕಡಿಮೆನೇ ಸರ್. ನೀರೇ ಡೌಟ್, ಫುಲ್ ಡ್ರೈ ಇದೆ. ಇಲ್ಲೂ ನೋಡ್ಬೋದು ನೀವು, ನೀರು ತುಂಬ ಕಡಿಮೆ. ಇಲ್ಲಿ ನೋಡ್ಬೋದು ನೀವು ನೋಡಿ, ನೀರೇ ಇಲ್ಲ, ಫುಲ್ ಡ್ರೈ ಅದೇ. ಆದರೆ ಕಟ್ಟೆ ನೀವು ನೋಡ್ಬೋದು ಫುಲ್ ಹಸಿರಾಗೈತೆ. ಕಟ್ಟೆ ತುಂಬ ಚೆನ್ನಾಗಿ ಹಸಿರಾಗಿ ಬಂದೈತೆ. ಅಷ್ಟೇ ಹೈಟ್ ಬಂದು ನೀವು 5 ತಿಂಗಳ ಮೇಲೆ 1 ವಾರಕ್ಕೆ ತುಂಬ ಚೆನ್ನಾಗಿ ಬಂದೈತೆ ಕಟ್ಟೆ. ಬುಡದಿಂದನೂ ಗ್ರೀನೆಸ್ ಆಗೈತೆ. ಹೌದು. ಆಮೇಲೆ ಇಲ್ಲಿ ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಈ ಸ್ಟಮ್ಮು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಉದ್ದ ಇದೆ ನೀವು ಗಮನಿಸ್ಬೋದು. ಆ ಎಲೆಗಳು ನೋಡಿ, ಇವು 4 ತಿಂಗಳಿಂದ ಇದ್ದಂತಹ ಎಲೆಗಳು. ಅಂದರೆ 1 ತಿಂಗಳಿಂದ 4 ತಿಂಗಳಾಗಿದ್ದಾಗ ಈಗ 5 ತಿಂಗಳಾದ್ಮೇಲೆ ಅಲ್ಲಿ ನೋಡಿ ಎಲೆಗಳು ಎಷ್ಟು ನೀಟಾಗಿ ಎಷ್ಟು ಉದ್ದ ಬಂದಿದ್ದಾವೆ ನೀವು ಗಮನಿಸ್ಬೋದು. ಜೊತೆಗೆ ಕಂದುಗಳು ನೋಡಿ, ಇಲ್ಲಿ 1 2 3 4 5 6 7 8 9 10 11 12 13 ಕಂದಿದೆ. ಅಂದರೆ ರೂಟು ಸುತ್ತ ತುಂಬ ದೂರಕ್ಕೆ ತುಂಬ ಆಳವಾಗಿ ರೂಟ್ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಕಂದುಗಳ ಸಂಖ್ಯೆ ಏನಾಗಿದೆ, ಜಾಸ್ತಿ ಆಗಿದೆ. ಇದರಿಂದ ಏನಾಗಿದೆ, ಕಟ್ಟೆನೂ ಕೂಡ ತುಂಬ ಹೈಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗಾಗಲೇ ನಮ್ಮ ಉತ್ಪನ್ನಗಳನ್ನ ನೀವು ಯೂಸ್ ಮಾಡ್ಬೋದು. ತುಂಬ ಇದಾಯಿತು ನಮಗೆ. ಮೊದಲು ಆ ಉತ್ತು ಬೇರೆ ಈ ಕಾಳು ಗೊಬ್ಬರಕ್ಕಿಂತ ಇದು ಹಾಕಿದ ಮೇಲೆ ನಮಗೆ ಗಿಡನೂ ಚೆನ್ನಾಗಿ ಬಂದೆ, ಗ್ರೋತು ಇದೆ. ನಮಗೆ ಇದನ್ನೇ ಬಳಸ್ಬೋದು ಮುಂದೆ ಅನ್ನೋದು ನಮಗೊಂದು ಇದಾಯಿತು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ, ನಾವು ಒಂದೇ ವರ್ಷ ಬೆಳೆಗಳನ್ನ ಬೆಳೆದು ನಿಲ್ಲಿಸಲ್ಲ, ನಾವು ಪ್ರತಿ ವರ್ಷ ಬೆಳೆಗಳನ್ನ ಬೆಳೀತಾ ಇರ್ತೀವಿ. ಈಗ ನಾವು ಭೂಮಿಗೆ ಏನಂದರೆ, ಈಗ ನಾವಾದರೂ ಅಷ್ಟೇ, ನಾವು ಈಗ ಭೂಮಿಗೆ ನಾವು ಏನು ಕೊಡ್ತೀವಿ ಅದು ವಾಪಸ್ ಬರುತ್ತೆ. ಈಗ ನಾವು ಭೂಮಿಗೆ ವಿಷ ಕೊಟ್ಟರೆ ಭೂಮಿನ ಏನು ಮಾಡಿ ವಿಷನೇ ಕೊಡೋದು. ಈಗ ನೀವು ಬದನೆ ಕೊಟ್ಟಿದ್ರಿ, ಬದನೆ ಆಗಿದೆ ಸರ್? ಬದನೆ ಚೆನ್ನಾಗಿ ಬಂದಿದೆ ಸರ್. ಮೊದಲು ಎಲ್ಲ ನೀವು ಒಂದ್ಸರಿ ಬಂದಿದಾಗ ನೋಡಿದ್ರೆ ಎಲ್ಲ ಗಿಡ ಎಲ್ಲ ಒಂಥರ ಬಾಡ್ತಿತ್ತು. ಆಮೇಲೆ ಸುಮಾರು ಎಲ್ಲ ಒಂಥರ ಮಾರಿ ತರ ಆಗ್ಬಿಟ್ಟಿತ್ತು. ಇವಾಗ ಅದು ಕೊಟ್ಮೇಲೆ ಚಿಗುರುನು ಬಂತು, ಕಾಯಿನೂ ಬಂತು. ಅದಕ್ಕೆ ಯಾವ್ಯಾವ್ದು ಕೊಟ್ಟಿ? ಅದು 3B ಕೊಟ್ಟಿದೆ, ಕ್ರಾಪಿಟ ಎರಡು ಕೊಟ್ಟಿದ್ಮೇಲೆ ಗಿಡನೂ ಚೆನ್ನಾಗಿ ಡೆವಲಪ್ ಆಯ್ತು, ಹಸಿರು ತುಂಬಿ ಹೂನು ನಿಲ್ತು, ಚೆನ್ನಾಗಿ ಕಾಯಿನೂ ಬಿಡ್ತು. ಮೊದಲು ಸರ್ 4 ಮೂಟೆ ಸಿಕ್ತಿತ್ತು ಫಸ್ಟು, ಅದು ಉಳುಕು ಎಲ್ಲ ಉಳ್ಕಾಯ್ತಿತ್ತು. ಇವಾಗ ಒಂದು ಉಳುಕನೂ ಇಲ್ಲ, ಏನಿಲ್ಲ. 10 ಮೂಟೆ ಮೇಲೆ ನಾನು ಒಂದು 13 ಬಾರಿ ಕೂದಿದ್ದೀನಿ, ಚೆನ್ನಾಗಿ ಬಂದೆ. ಆದ್ಮೇಲೆ ಸ್ಪ್ರೇ ಎಷ್ಟು ಕೊಡಿದ್ರೆ, ಏನು ಕೊಡಿದ್ರೆ? ಒಂದೇ ಸ್ಪ್ರೇ ಅದು ಅಂದಲ್ಲ, ಅದು ಅದೇ ನಮ್ದು ಅದೊಂದು ಸ್ಪ್ರೇ ಕೊಟ್ಟಿದ್ದೀನಿ. ಅದ್ ಬಿಟ್ರೆ ನಾನು ಒಂದು ಉಳಾಗೂ ಒಂದು ಔಷಧಿನೂ ಹೊಡೆದಿಲ್ಲ, ಒಂದು ಕಾಳು ಗೊಬ್ಬರನೂ ಹಾಕಿಲ್ಲ. ಅಷ್ಟು ಪವರ್ ತಾಕತ್ ಅಷ್ಟು ಚೆನ್ನಾಗಿದೆ ಆರ್ಗಾನಿಕ್ ಅಲ್ಲಿ. ಆಟ್ಸಾಪ್ ಕಂಪ್ನಿ ಪ್ರಾಡಕ್ಟ್ 3B ಕ್ರಾಪ್ ಸುಧಾ ಕ್ರಾಪ್ ಪೀಠ ಬಳಸಿದ್ರೆ ಬಾಳೆನೂ ತುಂಬಾ ಚೆನ್ನಾಗಿ ಒಂದೇ ಯೂನಿಫಾರ್ಮಿಟಿ ಚೆನ್ನಾಗಿ ಬಂದಿದೆ. ಈಗ ನೀವು 4 ಬಂದು ನೋಡ್ತಾ ಇದ್ದಾರೆ ನಿಮ್ಮ ತೋಟನ, ಬಂದು ಎಲ್ಲ ಯಾವ ಗೊಬ್ಬರ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ತಿಂಗಳಿಂದ ಸ್ನೇಹಿತರೆ ಯಾಕೆ ಆಗ್ತಾರೆ ಆರ್ಗಾನಿಕ್ ಎಲ್ಲ ಸರಿಯಾಗಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದವರು ಅವರ ಬಂದು ಹಸಿರಾಗಲ್ಲ, ನಿಮ್ದು ನೀರ್ ಕಡಿಮೆ ಆದ್ರೂ ಒಣಗ್ತಾ ಇಲ್ಲ ಅಂತಾರೆ. ನಾನು ನೀರ್ ಡೌನ್ ಅಂತ ಇದ್ದೀನಿ. ಆದ್ರೂ ಈ ಜನ ಎಲ್ಲ ನೋಡ್ಬಿಟ್ಟು ಫುಲ್ ಹಸಿರದೆ, ಫುಲ್ ಚೆನ್ನಾಗಿ ಬಂದೆ ಅಂತ ಅಂತವ್ರೆ. ಈಗ ನೀವೆಲ್ಲರಿಗೂ ಹೇಳ್ಬೋದಲ್ವಾ ಸರ್, ಶೇರ್ ಮಾಡ್ಬೋದು ಧೈರ್ಯವಾಗಿ 100ಕ್ಕೆ 100 ಭಾಗ ನೀವು ಹೇಳ್ಬೋದಲ್ವಾ ಸರ್? ಓಕೆ ಸ್ನೇಹಿತರೆ, ಅವ್ರು ತುಂಬಾ ಖುಷಿ ಪಟ್ಟು ಈಗ ನಮಗೆ ಮತ್ತೊಂದು ಟ್ರಂಚಿಂಗ್ ಬೇಕು ಅಂತ ಹೇಳಿ 1 ವಾರದಲ್ಲಿ ನಮಗೆ ಕರೆ ಮಾಡಿದ್ದಾರೆ. ಬೇಕು ಬನ್ನಿ ಅಂತ ಹೇಳಿ ಕರೆದಾಗ ನಾವು ಬಂದು ತೋಟ ನೋಡಿದ್ವಿ. ತೋಟ ನೋಡಿದಾಗ ನಾವು ಕೊಟ್ಟಿದ್ವಿ, ನಮ್ಮ ವಾಟ್ಸಪ್ ಮೇಲೆ ನಂಬಿಕೆ ಇತ್ತು. ಆದರೆ ನಮ್ಮ ನಿರೀಕ್ಷೆಗಿಂತ ಏನಾಗಿದೆ, ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ಯಾಕೆಂದರೆ 1 ತಿಂಗಳಿಂದ ನಾವು ಕಟ್ಟೆ ನೋಡಿದ್ವಿ, ಅದಕ್ಕಿಂತ ರಿಸಲ್ಟ್ ಇಲ್ಲಿ ಬಂದು ನೋಡಿದಾಗ ನಮಗೂ ತುಂಬ ಖುಷಿ ಆಗ್ತಾಯಿದೆ. ನಾವು ಒಬ್ಬ ರೈತರಿಗೆ ಈಗ ಒಂದು ಮಾರ್ಗದರ್ಶನ ಮಾಡೋದಕ್ಕೆ ಒಂದು ಸಾರ್ಥಕತೆ ಆಯಿತು. ನಾವು ಒಂದು ಭೂಮಿನ ರಾಸಾಯನಿಕದಿಂದ ಸಾವಯವಕ್ಕೆ ತಂದಿದ್ದೀವಿ, ಅದು ನಮಗೆ ಖುಷಿ ಆಗ್ತಾಯಿದೆ.
ಇನ್ನು ಮುಂದೆನೂ ಈ ರೀತಿ ಜಾಸ್ತಿ ಆಗಲಿ ಈ ಗ್ರಾಮದಲ್ಲಿ. ಈ ಕೆಲವರು ಈಗ ರಾಸಾಯನಿಕ ಬಳಸಿ ಇದು ಬಳಸೋರು ಬರಲ್ಲ ಅಂತಾರೆ. ಈಗ ಹೆಂಗೆ ಸರ್ ಅದು ಅನುಭವ ನಿಮ್ಗೆ? ಸರ್ ರಾಸಾಯನಿಕ ಇದು ನಮ್ಗೆ ಪರವಾಗಿಲ್ಲ ರಿಸಲ್ಟ್. ಅಲ್ಲ, ರಾಸಾಯನಿಕ ಬಳಸಿದ್ರೆ ಫಸ್ಟ್ ಅದು ಚೆನ್ನಾಗಿಲ್ಲ ನಿಮ್ಗೆ, ಗರಿ ಎಲ್ಲ ಚಿಕ್ಕ ಚಿಕ್ಕದಾಗಿತ್ತು, ಈಗ ಚೆನ್ನಾಗಿ ಬಂದಿದೆ, ಗರಿ ಎಲ್ಲ ದೊಡ್ಡದಾಗಿ ಬಂದೆ, ಎಲ್ಲ ಆಗ್ಲದೆ, ಸುಳಿನಿವಿ, ಗಿಡನು ಚೆನ್ನಾಗಿ ಸ್ಟ್ರಮ್ಮು ಇದೆ, ಗಿಡನು ಸ್ಟ್ರಮ್ಮು ಇದೆ. ಇದು ಅರ್ಥ ಮಾಡ್ಕೋದಲ್ವಾ, ರಾಸಾಯನಿಕ ಇದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸರ್? ಇದೆ ಸರ್. ಅದನ್ನ ನಿಲ್ಸಿ ಇದನ್ನೇ ಮಾಡ್ಬೋದಲ್ವಾ? ಇದೇ ಮಾಡ್ಬೋದು ಅಂತ ನನಗೆ ನಂಬಿಕೆ ಬಂದೆ. ನೀವು ಮಾಡಿದ್ರೆ ನಿಮ್ ನೋಡಿ ಬೇರೆ ರೈತರು ಬರ್ತಾರೆ ಅಷ್ಟೇ ಮಾಡಿ. ಈಗ ನಾವ್ ಹೇಳೋದಕ್ಕಿಂತ ಅವರು ನೋಡ್ಬಿಟ್ಟು ತಿಳಿದ್ರೆ ಬೇರೆಯವರು ಇದ್ ಮಾಡ್ತಾರೆ. ನೀವು ಬರೀ ವಿಡಿಯೋ ನೋಡೋದಲ್ಲ ಸ್ನೇಹಿತರೆ, ಈಗ ಅವರ ಮೊಬೈಲ್ ಸಂಖ್ಯೆ ಹೇಳ್ತಾರೆ. ನಿಮ್ಗೆ ಏನೇ ಸಲಹೆ ಬೇಕಿದ್ರೆ ಬೇಗೂರು ಹೋಬಳಿಯ ಸುತ್ತಮುತ್ತ ರೈತರು ತುಂಬಾ ಜನ ಇರ್ತಾರೆ. ನಿಮ್ಗೆ ಏನಾದ್ರು ಸಲಹೆ ಬೇಕು, ಏನ್ ಗೊಬ್ಬರ ಯೂಸ್ ಮಾಡಿದ್ರು ಅಂತ ನೀವು ಅವ್ರ ಬಾಯಿಂದ ಕೇಳಬೇಕು ಅಂದ್ರೆ ಅವ್ರ ಮೊಬೈಲ್ ಸಂಖ್ಯೆ ತಗೊಳ್ಳಿ, ಮೊಬೈಲ್ ನಂಬರ್ ಹೇಳಿ. ನನ್ನ ಹೆಸರು ಶಾಂತಮೂರ್ತಿ ಅಂತ, ಮರಳಾಪುರ ಗ್ರಾಮ, ನನ್ನ ಬೇಗೂರು ಹೋಬಳಿ, ಗುಂಡ್ಲುಪೇಟೆ ತಾಲೂಕು. ಮೊಬೈಲ್ ಸಂಖ್ಯೆ 9741612615. ಇನ್ನೊಂದ್ಸಲ ಹೇಳಿ. 9741612615. ಓಕೆ ಸರ್. ಆ ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ. ಏನೇ ನಿಮ್ಗೆ ಸಲಹೆಗಳು ಬೇಕು ಅಂದ್ರು ಅಥವಾ ಅವ್ರ ಅನುಭವ ಏನಾದ್ರು ತಿಳ್ಕೊಬೇಕು ಅಂದ್ರೆ ಕರೆ ಮಾಡಿ ನೀವು ಮಾತಾಡ್ಬೋದು. ಧನ್ಯವಾದಗಳು. ನಮಸ್ಕಾರ.